ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. 30 ವರ್ಷಗಳ ಬಳಿಕ ಶಿಗ್ಗಾವಿ ಕಾಂಗ್ರೆಸ್ ಪಾಲಾಗಿದೆ. ಅಲ್ಪಸಂಖ್ಯಾತ ನಾಯಕನಾಗಿ ಸ್ಪರ್ಧೆ ಮಾಡಿದ್ದಂಥ ಯಾಸಿರ್ ಖಾನ್ ಪಠಾಣ್ ಭರ್ಜರಿ ಜಯ ಗಳಿಸಿದ್ದಾರೆ. ಆದರೆ ಯಾಸಿರ್ ಖಾನ್ ಪಠಾಣ್ ಕುರಿತಾಗಿ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ನಿಮಗೆಲ್ಲ ಹಂಚಿಕೊಳ್ಳಲೇಬೇಕು. CM ಮಗನಿಗೆ ಸೆಡ್ಡು ಹೊಡೆದು ಗೆಲುವಿನ ನಗೆ ಬೀರಿದಂಥ ಯಾಸಿರ್ ಖಾನ್ ಪಠಾಣ್ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕೆ ಸಾಧ್ಯವಿಲ್ಲ. ಈ ಕುರಿತಾಗಿ ಒಂದಿಷ್ಟು ಮಾಹಿತಿ ವೀಕ್ಷಕರೇ. ಈ ಬಾರಿ ಶಿಗ್ಗಾವಿ ಸೋತಿದ್ದು ಅಲ್ಪಸಂಖ್ಯಾತ ಮತಗಳನ್ನು ಕ್ರೋಢೀಕರಣ ಮಾಡಿದ್ದು, ಇನ್ನೊಂದು ಕಡೆ ಈ ಅಹಿಂದ ಮತಗಳು ಎಲ್ಲವೂ ಕೂಡ ಒಗ್ಗಟ್ಟಾಗಿದ್ದು, ಜೊತೆಗೆ ಭರತ್ ಬೊಮ್ಮಾಯಿ ಆಯ್ಕೆ ಮೇಲಿನ ಅಸಮಾಧಾನ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಹರಡಿತ್ತು. ಇದೆಲ್ಲವೂ ಕೂಡ ಒಗ್ಗಟ್ಟಾಗಿ ಭರತ್ ಬೊಮ್ಮಾಯಿಯ ಸೋಲಿಗೆ ಕಾರಣವಾಯಿತು. ಗ್ಯಾರಂಟಿ ಯೋಜನೆಗಳ ಪ್ರಭಾವ, ಜೊತೆಗೆ ಕುಟುಂಬ ರಾಜಕಾರಣ, ಅದು ಕೂಡ SR ಬೊಮ್ಮಾಯಿ ಕಾಲದಿಂದಲೂ ಅಜ್ಜನ ಕಾಲದಿಂದಲೂ ಆ ಎರ ಮುಂದುವರೆದಿದ್ದು, ಜೊತೆಗೆ ಸ್ಥಳೀಯರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋದು ಬಲವಾಗಿ ಮನಸ್ಸಲ್ಲಿ ಬೇರೂರಿದ್ದು, ಎಲ್ಲವೂ ಸೇರಿ ಯಾಸಿರ್ ಖಾನ್ ಪಠಾಣ್ ಬರೋಬ್ಬರಿ 1,756 ಮತಗಳನ್ನು ಗಿಟ್ಟಿಸೋ ಮುಖಾಂತರ 13,308 ಮತಗಳ ಅಂತರದಿಂದ ಇತಿಹಾಸವನ್ನು ಸೃಷ್ಟಿ ಮಾಡಿಬಿಟ್ರು. ಆದರೆ ಯಾಸಿರ್ ಖಾನ್ ಪಠಾಣ್ ಇದಕ್ಕಿಂತ ಮುಂಚೆ ಈ ಚುನಾವಣೆಗೆ ಕಳೆದ ಬಾರಿಯೂ ಕೂಡ ಸ್ಪರ್ಧೆ ಮಾಡಿದರು. ಆದರೆ ಅವರ ಹಿನ್ನೆಲೆ ಆತ ಪೈಲ್ವಾನ್ ಕೂಡ ಹೌದು. ರಾಜಕೀಯ ದಂಗಲ್ನಲ್ಲಿ ಯಾವ ರೀತಿಯಾಗಿ ಆ ಪೈಲ್ವಾನ್ ರೀತಿಯಾಗಿ ಫೈಟ್ ಮಾಡಿ ಈಗ ಅಖಾಡದಿಂದ ಭರತ್ ಬೊಮ್ಮಾಯಿಯನ್ನೇ ಹೊರ ಹಾಕಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಒಬ್ಬ ಕೃಷಿಕ, ಸಾಮಾನ್ಯ ರೈತನ ಮಗ ಅಂತೇಳಿ ಆರಂಭದಿಂದಲೂ ಕೂಡ ಯಾಸಿರ್ ಖಾನ್ ಪಠಾಣ್ ಪ್ರಚಾರ ಮಾಡ್ತಾ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ವಿಷಯ ಅಂದರೆ ಪಠಾಣ್ ಅವರು ಬಾಕ್ಸಿಂಗ್ನಲ್ಲೇ 3 ಬಾರಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಕೂಡ ಆಗಿದ್ದಾರೆ. ಈ ಮೂಲಕ ತಾನು ಒಬ್ಬ ಬಾಕ್ಸರ್ ಅನ್ನೋದನ್ನು ಕೂಡ ಅವರು ಆರಂಭದಿಂದಲೂ ಪ್ರೂವ್ ಮಾಡಿದ್ದಾರೆ. ಜೊತೆಗೆ ಜನಸಾಮಾನ್ಯರ ಒಡನಾಟವೇ ಗೆಲುವಿನ ಗುಟ್ಟು ಅಂತ ಹೇಳಿ ಪಠಾಣ್ ಯಾವಾಗಲೂ ಕೂಡ ಹೇಳ್ಕೊಂಡು ಬರ್ತಾಯಿದ್ರು. ಏಕೆಂದರೆ ಅಷ್ಟು ಜನರ ಬಳಿ ತಲುಪ್ತಿದ್ರು. ಆದರೆ ಭರತ್ ಬೊಮ್ಮಾಯಿ ಅವರು ಸ್ಥಳೀಯ ಜನರನ್ನು ಜೊತೆಗೆ ಮನೆ ಮನೆ ತಲುಪುವಲ್ಲಿ ವಿಫಲರಾದರು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾಯಿದೆ. ಜೊತೆಗೆ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ ಒಂದು ಇತಿಹಾಸವೇ ಇದೆ. ಯಾವುದೋ ಒಂದು ಕುಟುಂಬದಲ್ಲಿ 300ಕ್ಕೂ ಹೆಚ್ಚು ಜನರು ಇಡೀ ಒಂದು ಸಂಸಾರವೇ ಒಂದೇ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಇದೆ. ಆದರೆ ಇಲ್ಲಿ ನಾವು ಯಾಸಿರ್ ಖಾನ್ ಪಠಾಣ್ ಅವರನ್ನು ನೋಡೋದಾದರೆ ಒಂದು 30 ಮಂದಿಯ ಕೂಡು ಕುಟುಂಬ, ಅದು ಜಾಯಿಂಟ್ ಫ್ಯಾಮಿಲಿ. ಜೊತೆಗೆ ತಲೆತಲಾಂತರದಿಂದ ಅವ್ರ ಜೊತೆಗಿರ್ತಕ್ಕಂಥ 10 ಮಂದಿಯ ಕೆಲಸಗಾರನೂ ಸಹ ಅವ್ರ ಫ್ಯಾಮಿಲಿ ಅಂತಲೇ ಅವ್ರ ಕುಟುಂಬ ಭಾಗವಾಗಿ ಅವ್ರು ಯಾವಾಗಲೂ ಕೂಡ ಯಾಸಿರ್ ಖಾನ್ ಪಠಾಣ್ ಅವರು ನೋಡ್ತಾ ಬರ್ತಾರೆ. ಹಾಗಾಗಿ ಆ ಒಂದು 30 ಮಂದಿಯ ಕೂಡು ಕುಟುಂಬ ಅಲ್ಲಿನ ಲೋಕಲ್ ಜನರ ಗಮನವನ್ನು ಕೂಡ ಸೆಳೆದಿತ್ತು. ಜೊತೆಗೆ ಯಾವಾಗಲೂ ಕೂಡ ಕೃಷಿಕರಾಗಿಯೇ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದರು. ಸಾಮಾನ್ಯ ಜನರಲ್ಲಿ ಸಾಮಾನ್ಯನಂತೆ ಇರಲಿಕ್ಕೆ ಯಾಸಿರ್ ಖಾನ್ ಪಠಾಣ್ ಇಷ್ಟಪಡ್ತಾರೆ. ಕೃಷಿಯಲ್ಲಿಯೇ ನನಗೆ ಸುಖ ಇದೆ, ಹೊಸತನವನ್ನು ಹುಡುಕೋದು, ಜೊತೆಗೆ ಜನರ ಮತ್ತು ದನ ಕರುಗಳ ಜೊತೆಗೆ ನನ್ನ ಒಡನಾಟ, ಅದೇ ನನ್ನ ನೆಮ್ಮದಿ ಅನ್ನೋದನ್ನ ಪದೇ 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 ಒತ್ತಿ ಒತ್ತಿ ಹೇಳ್ತಾ ಬರ್ತಾ ಇದ್ದರು. ಹಾಗಾಗಿ ಹಳ್ಳಿ ಜನರ ಜೊತೆಗೆ, ಅವರ ಕಷ್ಟಗಳ ಜೊತೆಗೆ, ಅವರ ನೋವು ನಲಿವಿನ ಜೊತೆಗೆ ಪಠಾಣ್ ಸಹಜವಾಗಿ ಬೆರೀತಾರೆ. ಯಾಕೆಂದರೆ ಅದನ್ನು ಅವರು ಅರಗಿಸಿಕೊಂಡಿದ್ದಾರೆ, ಅನುಭವಿಸಿದ್ದಾರೆ. ಜೊತೆಗೆ ಅದರ ಜೊತೆಗೆ ಅವರು ಬದುಕ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಬೇಗ ಯುವಕರಲ್ಲಿ, ಜೊತೆಗೆ ಹಳ್ಳಿಯ ಜನರಲ್ಲಿ, ಜೊತೆಗೆ ಅಲ್ಪಸಂಖ್ಯಾತ ಮತಗಳಲ್ಲಿ, ಜೊತೆಗೆ ಸ್ಥಳೀಯ ಪಂಚಮಸಾಲಿ ಮತಗಳನ್ನು ಕೂಡ ಅವ್ರು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಜೊತೆಗೆ ಅವ್ರ ಮಾತುಗಳು ಕೂಡ ಹಾಗೆ ಇತ್ತು. ಶಿಷ್ಟಾಚಾರಗಳ ಹಂಗಿಲ್ಲದ ಸ್ವಭಾವ ನನ್ನದು ಅಂತ ಅವರು ಬಹಳಷ್ಟು ಸರಿ ಹೇಳ್ತಾ ಇದ್ರು. ಎಲ್ಲವೂ ಕೂಡ ಗೆಲುವಿಗೆ ಸ್ವಲ್ಪ ಇನ್ನಷ್ಟು ಇಂಬನ್ನು ಕೊಡ್ತು ಅನ್ನೋದು ನಾವು ಗಮನಿಸಬೇಕು. ಜೊತೆಗೆ ನಿನ್ನೆ ಗೆದ್ದ ನಂತರ ಅವರು ಅಲ್ಲಿನ ಬೆಂಬಲಿಗರು, ಜೊತೆಗೆ ಇವರ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅವ್ರ ಮುಖದ ಮೇಲೆ ಹೋಳಿ ಬಣ್ಣವನ್ನು ಎರಚಿಬಿಟ್ಟಿದ್ರು. ಅವ್ರು ಎಷ್ಟು ಸಿಂಪಲ್ಲು, ಜೊತೆಗೆ ಎಲ್ಲೂ ಗರಂ ಆಗಲಿಲ್ಲ, ಎಷ್ಟು ಸರಳವಾಗಿರ್ತಾರೆ ಅನ್ನೋದಕ್ಕೆ ಅದೇ ಕಾರಣ. ಕಣ್ಣು ಮುಖ ಪೂರ್ತಿ ಭಾಗಕ್ಕೂ ಕೂಡ ಕಣ್ಣು ಕಾಣದಂತೆ ಅಷ್ಟು ಹೋಳಿಯನ್ನು ಕೂಡ ಅವ್ರ ಮುಖದ ಮೇಲೆ ಎರಚಿದ್ರು. ಆದರೂ ಕೂಡ ಅವ್ರು ತುಂಬ ಸರಳವಾಗಿದ್ರು. ಇವೆಲ್ಲವೂ ಕೂಡ ಅವರಿಗಲ್ಲಿ ಪ್ಲಸ್ ಆಯಿತು ಅಂತ ಕಾಣಿಸುತ್ತೆ. ಜೊತೆಗೆ ಅವರು ಯಾವಾಗಲೂ ಕೂಡ ಯಾಸಿರ್ ಖಾನ್ ಪಠಾಣ್ ಹೇಳುವಂತೆ, ನಾನ್ ವೆಜ್ ಇಷ್ಟ ನನಗೆ, ಅದನ್ನು ನಾನು ಕುಲ್ಲಂಕುಲ್ಲ ಹೇಳ್ತೀನಿ. ಪೈಲ್ವಾನ್ ಆಗಿದ್ದವ ಆದರೂ ಕೂಡ ಸಾಮು ಬಿಟ್ಟರು ಕೂಡ ನಾನು ಮಟನ್ ಬಿಡಲಿಲ್ಲ ಅಂತ ಅವ್ರು ಯಾವಾಗಲೂ ಕೂಡ ಅವ್ರ ಬಗ್ಗೆ ಅವರೇ ತಮಾಷೆಯನ್ನು ಮಾಡ್ಕೊಳ್ತಾ ಬರ್ತಾಯಿದ್ರು. ಜೊತೆಗೆ ಇಲ್ಲಿಯವರೆಗೂ ಕೂಡ ಅವ್ರ ವೈಯಕ್ತಿಕ ಆದಾಯವನ್ನೇ ಪಠಾಣ್ ಘೋಷಣೆ ಮಾಡಿಕೊಂಡಿಲ್ಲ. ಆದರೆ 3.4 ಕೋಟಿ ಆಸ್ತಿ ಇದೆ ಅಂತ ಕೊನೆಯದಾಗಿ ಅವರು ಎಲೆಕ್ಷನ್ ಚುನಾವಣೆಯ ಸಮೀಪ ಹೇಳ್ಕೊಂಡ್ರು. ಜೊತೆಗೆ BA ಪದವೀಧರ ಕೂಡ ಹೌದು. ಮೊದಲ ಬಾರಿ ಶಾಸಕರಾಗಿ
ಆಯ್ಕೆಯಾಗಿದ್ದಾರೆ. ಆದರೆ ಇದಕ್ಕಿಂತ ಮುಂಚೆ ಅವ್ರ ಮೇಲೆ ಒಂದು ಆರೋಪವೂ ಕೂಡ ಇತ್ತು. ಅದನ್ನು ಪೊಲೀಸ್ ಇಲಾಖೆ ಕೂಡ ಸ್ಪಷ್ಟೀಕರಣವನ್ನು ಕೊಡ್ತು. ರೌಡಿ ಶೀಟರ್ ಇವರ ಹೆಸರಲ್ಲಿ ರೌಡಿ ಶೀಟರ್ ಓಪನ್ ಇದೆ ಅನ್ನೋ ಒಂದು ಗಾಳಿ ಸುದ್ದಿಯೂ ಕೂಡ ಚುನಾವಣೆ ಸಮಯದಲ್ಲಿ ಹಬ್ಬಿತ್ತು. ಅದನ್ನು ಯಾರೋ ಸುಮ್ಮನೆ ಇನ್ನೊಂದಿಷ್ಟು ಅದನ್ನು ಸುದ್ದಿಯನ್ನು ಹಬ್ಬಿಸಿ ಅದನ್ನು ನೆಗೆಟಿವ್ ಪೋರ್ಟ್ರೇ ಮಾಡಲಿಕ್ಕೂ ನೋಡಿದ್ರು. ಅದಾದ ನಂತರ ಪೊಲೀಸ್ ಇಲಾಖೆಯಲ್ಲಿ ಅದು ಸುಳ್ಳು ಅನ್ನೋ ಸ್ಪಷ್ಟನೆ ಕೂಡ ಹೊರಗೆ ಬಿತ್ತು. ಜೊತೆಗೆ ಒಂದಿಷ್ಟು ಕ್ರಿಮಿನಲ್ ಕೇಸಸ್ಗಳು ಇದ್ದಾವೆ ಅವ್ರ ಮೇಲೆ. ಇದು ಆ ಥರದ್ದು ಒಂದಿಷ್ಟು ಆರೋಪಗಳು ಏನೇ ಕೇಳಿಬಂದರೂ ಕೂಡ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಗೆಲುವಿನ ನಗೆ ಬೀರುವಲ್ಲಿ ಯಾಸಿರ್ ಖಾನ್ ಪಠಾಣ್ ಯಶಸ್ವಿಯಾದರು. ಜೊತೆಗೆ ಅದೇ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಕೊಟ್ಟಂಥ ಹೇಳಿಕೆ ಎಲ್ಲ ಮತಗಳನ್ನು ಕೂಡ ಚೇಂಜ್ ಮಾಡಿಬಿಡ್ತು, ಎಲ್ಲ ಉಲ್ಟಾ ಸೀದಾ ಆಗುವಂತ ಮಾಡ್ತಾ. ಯಾಕೆಂದರೆ ನಾನು ಉಳಿಬೇಕು ಅಂದರೆ ಪಠಾಣ್ ಗೆಲ್ಲಬೇಕು ಅನ್ನೋ ಮಾತುಗಳು. ಯಾಕೆಂದರೆ ಕೊನೆಯ ಕಾಲಘಟ್ಟದಲ್ಲಿ ಈ ಮೂಡ, ವಾಲ್ಮೀಕಿ ಇವೆಲ್ಲ ಹಗರಣಗಳು ಸೇರಿಕೊಂಡು ವಕ್ಫ್ ಇವೆಲ್ಲದರ ಜೊತೆಗೆ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಇಳಿತಾರೆ, ರಾಜೀನಾಮೆ ಕೊಡ್ತಾರೆ ಅಂತ. ಸಿದ್ದರಾಮಯ್ಯನವರು ಒಂದು ಹೇಳಿಕೆಯಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದೆ, ದಲಿತ ಮತಗಳನ್ನೆಲ್ಲ ಒಗ್ಗಟ್ಟಾಗಲಿಕ್ಕೆ ಒಂದು ಹೆಲ್ಪ್ ಮಾಡಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಸಿದ್ದರಾಮಯ್ಯನವರ ಆ ಒಂದು ಹೇಳಿಕೆ ಏನು ಅಂತ, ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಬೆಂಬಲ ನೀಡಿದಂಥ ಕುರುಬ ಸಮುದಾಯ ಜೊತೆಗೆ ಮುಸ್ಲಿಂ ಮತ್ತು ಹಿಂದುಳಿದ ಸಮುದಾಯಗಳು ನಾನು ಉಳಿಬೇಕು ಅಂದರೆ ಪಠಾಣ್ ಗೆಲ್ಲೇಬೇಕು ಅನ್ನೋ ಮಾತುಗಳನ್ನು ಕೇಳಿಕೊಂಡು ಎಲ್ಲ ಒಗ್ಗಟ್ಟಾಗಿ ನಿಂತುಬಿಟ್ರು. ಭರತ್ ಬೊಮ್ಮಾಯಿ ಅವರಿಗೆ ಹಿನ್ನೆಲೆ ಕೂಡ ಆಯಿತು. ಜೊತೆಗೆ ಸತೀಶ್ ಜಾರಕಿಹೊಳಿಯವರು ಕೂಡ ಭಾಳಷ್ಟು ರಣತಂತ್ರವನ್ನು ಕೂಡ ರೂಪಿಸಿದರು. ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬೆಳಗಾವಿ ಸಾಹುಕಾರನಾದಂಥ ಸತೀಶ್ ಜಾರಕಿಹೊಳಿ ಶಿಗ್ಗಾವಿ ಚುನಾವಣೆ ಉಸ್ತುವಾರಿ ಕೊಟ್ಟಿದ್ದೆ ತಡ ಕ್ಷೇತ್ರದಲ್ಲಿ ಸುಮಾರು 15 ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ಅಲ್ಲೇ ಗೆಲುವಿಗೆ ರಣತಂತ್ರ ಹೆಣೆದರು. ಜೊತೆಗೆ SC/ST ಸಮುದಾಯಗಳ ಮತಗಳು ಎಲ್ಲೂ ಕೂಡ ಡಿವೈಡ್ ಆಗದಂತೆ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಅವರು ಭಾಳಷ್ಟು ನೋಡಿಕೊಂಡ್ರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನೊಂದು ಇತಿಹಾಸ, ಈ SR ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಮತ್ತು ಮಗ ಭರತ್ ಬೊಮ್ಮಾಯಿ ಅವರಿಗೆ ಈ ಸೋಲಿನ ಪರಂಪರೆ ಹೇಗೆ ಮುಂದುವರೆದಿದೆ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ. ಯಾಕೆಂದರೆ ಅಜ್ಜ, ಅಪ್ಪ, ನಂತರ ಮಗ ಮೊದಲ ಚುನಾವಣೆಯಲ್ಲೇ ಸೋತ್ಕೊಳ್ತಾ ಬಂದಿರೋದು. 1962 ಕುಂದಗೋಳ ವಿಧಾನಸಭಾ ಕ್ಷೇತ್ರದಿಂದ SR ಬೊಮ್ಮಾಯಿಯವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಮೊದಲ ಚುನಾವಣೆಯಲ್ಲೇ ಸೋಲನ್ನು ಕಾಣ್ತಾರೆ. ಅದಾದ ನಂತರ SR ಬೊಮ್ಮಾಯಿಯವರ ಪುತ್ರ ಬಸವರಾಜ ಬೊಮ್ಮಾಯಿ 1994ರಲ್ಲಿ ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ವಿರುದ್ಧ ಸ್ಪರ್ಧೆ ಮಾಡ್ತಾರೆ. ಮೊದಲ ಚುನಾವಣೆ, ಚೊಚ್ಚಲ ಚುನಾವಣೆಯಲ್ಲೇ ಸೋಲ್ತಾರೆ. 2024 ಭರತ್ ಬೊಮ್ಮಾಯಿಯವರ ಅವರು ಕೂಡ ಮೊದಲ ಚುನಾವಣೆ ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಸೋಲ್ತಾರೆ. ನೋಡಿ ಹೇಗಿದೆ ಅಂದರೆ ರಾಜಕೀಯ ಭವಿಷ್ಯ ಇವ್ರ ಕುಟುಂಬಕ್ಕೆ ಕಂಟಕವಾಗಿರೋದು. ಆರಂಭದಲ್ಲಿ ಮೊದಲ ಹೆಜ್ಜೆಯಲ್ಲೇ ತೊಡಕಾಗೋದು ಇವರ ಒಂದು ಇತಿಹಾಸ, ರಾಜಕೀಯ ಹಾದಿ. ಜೊತೆಗೆ ಏನೆಲ್ಲ ಆಯಿತು ಅನ್ನೋದು ಕಂಪ್ಲೀಟಾಗಿ ಕೊನೆಯದಾಗಿ ಶಾರ್ಟಾಗಿ ಹೇಳ್ಬಿಡ್ತೀನಿ. ಯಾಕೆಂದರೆ ಕ್ಷೇತ್ರದಲ್ಲಿ ಪಂಚಮಸಾಲಿ ಸಮುದಾಯದವರೇ ಹೆಚ್ಚಿರೋದು. ಆರಂಭದಲ್ಲಿ ಪಂಚಮಸಾಲಿ ವ್ಯಕ್ತಿಯನ್ನು, ಸಮಾಜದ ವ್ಯಕ್ತಿಯನ್ನು ನಿಲ್ಲಿಸಬೇಕು ಅಂತ, ಆ ಸಮಾಜದ ಅಭ್ಯರ್ಥಿಗೆ ಕ್ಷೇತ್ರದ ಟಿಕೆಟ್ ನೀಡಬೇಕು ಅನ್ನೋ ಎಲ್ಲ ನಿರೀಕ್ಷೆಗಳು ಕೂಡ ಹಾಗೆ ಇತ್ತು. ಆದರೆ ಸಮಾಜದ ಮುಖಂಡ ಶ್ರೀಕಾಂತ್ ದುಂಡಿಗೌಡರು ಸ್ಪರ್ಧೆಗೂ ಕೂಡ ರೆಡಿಯಾಗಿದ್ದರು, ನನಗೆ ಟಿಕೆಟ್ ಸಿಗುತ್ತೆ ಅಂತ. ಕೊನೆಯಲ್ಲಿ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಘೋಷಣೆ ಆಗಿಬಿಡ್ತು. ಅದೆಲ್ಲವೂ ಕೂಡ ಅಲ್ಲಿ ಓಟ್ಗಳು ಡಿವೈಡ್ ಆದವು. ಜೊತೆಗೆ ಹಿಂದೂ ಮತಗಳ ಕ್ರೋಢೀಕರಣ ಮತ್ತು ಈ ಅಸಮಾಧಾನಗೊಂಡಿದ್ದಂಥ ಸ್ಥಳೀಯ BJP ಮುಖಂಡರ ಮನವೊಲಿಸುವಲ್ಲಿ BJP ವಿಫಲವಾಗಿಬಿಡ್ತು. ಇದೆಲ್ಲ ನಂತರ ಗೆಲುವಿನ ಹಾದಿ ಯಾಸಿರ್ ಖಾನ್ ಪಠಾಣ್ಗೆ ಸುಗಮವಾಯಿತು. ಇದು ಇದೇ ಶಿಗ್ಗಾವಿ ಕ್ಷೇತ್ರದ ಒಂದಿಷ್ಟು ಮಾಹಿತಿ, ಜೊತೆಗೆ ಯಾಸಿರ್ ಖಾನ್ ಪಠಾಣ್ ಅವರ ಹಿನ್ನೆಲೆ. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.